ಮಾಡ್ತಾ ಇದ್ದೆ. ಯೋಗ ಅಂದರೆ ವೆಂಕಟೇಶ್ ಕಾಟವೇನ್ ಹುಟ್ಟು ಹಬ್ಬ ಮತ್ತು ಗುರುಪೂರ್ಣಿಮೆ ಎರಡೂ ಒಂದೇ ದಿವಸ ಬಂದೈತಿ. ಮತ್ತು ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ಕೂಡ ಕಾರ್ಯಕ್ರಮ ಆಗ್ತಿರೋದು ಒಂದು ಒಳ್ಳೆಯ ಸಂದರ್ಭ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಗುರುಮತಿಯಾಗಿರ್ತಕ್ಕಂಥ ವಿಜಯ ಬದ್ದಿಯವರ ಪಾದಗಳಿಗೆ ನಮಸ್ಕರಿಸಿ, ಈ ಮಾಜಿ ನಿರ್ದೇಶಕರು, ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶಂಕರಣ್ಣ ಮನವಳ್ಳಿ ಅವರು, ಸುರೇಶ್ ಹನಗವಾಡಿ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆಮೇಲೆ ರೇಣಸ ಕಾಟ್ವಿ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿರ್ತಕ್ಕಂಥ ವೆಂಕಟೇಶ್ ಕಾಟ್ವಿ ಅವರೇ. ಬೇಡ ಅಂತ ಹೇಳಿ ನಾ ಎಣಿಸಿದೆ, ಇದ್ರಾಗ ಎಷ್ಟು ಹೆಸರು ಅಂತೇಳಿ 121 ಪ್ಲಸ್ ಇನ್ನೂ ಎಡಿಷ್ನಲ್ ಅದವರು ಇದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ 121 ಮಂದಿಗೂ ಕೂಡ ವಂದಿಸ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಯೋಧರು ಕೂಡ ಉಪಸ್ಥಿತಿದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಮಾಧ್ಯಮದ ಮಿತ್ರರಿದ್ದಾರೆ, ಅವರವರು ಮತ್ತು ಎಲ್ಲ ಸಮಾಜದ ಹಿರಿಯರು ಕೂಡ ಇದ್ದಾರೆ. ಇವತ್ತು ವೆಂಕಟೇಶ್ ಕಾಟ್ವಿಯವರು VIK ಫೌಂಡೇಶನ್ ವತಿಯಿಂದ ಭಾಳ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊತ ಬರ್ತಾ ಇದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಸ್ಕೂಲುಗಳ ಪ್ರಾರಂಭವಾದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹೋಗಿ ಪುಸ್ತಕಗಳನ್ನು ಹಂಚುವಂಥದ್ದನ್ನು ಮಾಡಿದ್ದಾರೆ. ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡುವ ಮುಖಾಂತರ ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕನ್ನೋಂಥ ನಿಟ್ಟಿನಲ್ಲಿ ನಾವು ಹೇಳಿದ್ರೆ ಆಗಲೇ ಭಾಳಷ್ಟು ಜನ ಮಾತಾಡಿದ್ರೆ ಅದು ರಿಪೀಟ್ ಆಗುತ್ತೆ. ವೀರ ಯೋಧರಿಗೆ ಕೂಡ ಇವತ್ತು ಇಲ್ಲೇ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಪೌರ ಕಾರ್ಮಿಕರಿಗೂ ಕೂಡ ಇಟ್ಟಿದ್ದಾರೆ. ನಾವು ಮೊನ್ನೆ ಕಾರ್ಗಿಲ್ ನಿಮ್ಮ ಜೊತೆನೇ ಎಲ್ಲರ ಜೊತೆ ಕಾರ್ಗಿಲ್ ವಿಜಯೋತ್ಸವ ವಿಶೇಷವಾಗಿರ್ತಕ್ಕಂಥ ಆಚರಣೆ ಅವ್ರ ಜೊತೆನೇ ಆಯ್ದಿರ್ಬೋದು. ಈ ಸಲ ಕಾರ್ಗಿಲ್ ವಿಜಯೋತ್ಸವ ಅವರ ಕತ್ತಿದ್ರು, ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಮತ್ತು ಪೌರ ಕಾರ್ಮಿಕರ ಕಥೆ ಇದೆ, ದಿನನಿತ್ಯದ ನಮ್ಮೆಲ್ಲ ಕಾರ್ಯಗಳ ಸ್ಟಾರ್ಟ್ ಆಗೋದು ಪೌರ ಕಾರ್ಮಿಕರಿಂದ. ಹಾಗಾಗಿ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಕೇವಲ ತಾವು ಮನೆಯಲ್ಲಿ ಅಥವಾ ಹೋಟೆಲ್ನಲ್ಲಿ ಹೋಗಿ ಅನೇಕರು ಮಾಡ್ತಾರೆ, ಹೋಟೆಲ್ನಾಗ ಹೋಗಿ ಖರ್ಚು ಮಾಡಿ ಕೇಕ್ ಮಾಡಿ ಪಾರ್ಟಿ ಮಾಡಿ ಬರೋರು. ಮನೆ ಜಿರ್ಲಿ ಪಾರ್ಟಿ ಅವ್ರು ಮಾಡ್ಯಾರ ನೋಡಿ, ಪಾರ್ಟಿ ರಾತ್ರಿ ಹೋಗಿ ಎಲ್ಲರೂ ಹಂಗೆ ಮಾಡೋರು ಭಾಳ ಮಂದಿ ಇರ್ತಾರೆ. ಆದರೆ ನಮ್ಮ ವೆಂಕಟೇಶ್ ಆ ಥರ ಮಾಡಲಿಲ್ಲ. ಅದನ್ನು ಒಂದು ಸಮಾಜಮುಖಿ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ತಮ್ಮ ಪ್ರಾಣವನ್ನು ವೀರ ಯೋಧರಿಗೆ, ನಮ್ಮ ಮಾಜಿ ಯೋಧರಿಗೆ ಕರೆಸೋಕೆ ಸನ್ಮಾನ. ಅವರು ಶಾಸಕರಿದ್ದಂತ ಹೋದಂತಿದ್ವಿ, ಆದರೆ ಸ್ವಲ್ಪ ಭಾಳ ಟೈಟ್ ಇತ್ತು ಕೈ, ಇಲ್ಲಿ ಕೈ ಭಾಳ ಫ್ರೀ ಇತ್ತು. ಈಗ ಅದು ಭಾಳ ಮೇಜರ್ ಡಿಫ್ರೆನ್ಸ್ ಇದೆ. ಭಯಂಕರ ಟೈಟ್ ಇರ್ತಿತ್ತು. ಅದರ ರಂಗಣ್ಣ ಅದನ್ನ ಇಲ್ಲಿ ಒಳ್ಳೆ ವಾಪಸ್ ಎಲ್ಲೋದು ರಂಗಣ್ಣ. ಹಾಂ, ಈ ಕಿಸದಾಗ ಎಷ್ಟು ಕೈ ಹೇಗೆ ತೆಗೆದ್ರು ಒಂದು ನೋಟ್ಗಿಂತ ಇನ್ನೊಂದು ನೋಟ್ ಒಳಗೆ ಬರ್ತಿತ್ತು ಒಳ್ಳೆ ವಾಪಸ್. ಈಗ ಅಶೋಕಣ್ಣವರು ಏನೋ ಒಂದು ಸ್ವಲ್ಪ ಎಲ್ಲ ತಮ್ಮ ಜೀವಮಾನದಲ್ಲಿ ತಮ್ಮ ಅವ್ರ ಬ್ರದರ್ಸ್ ಎಲ್ಲರೂ ಕೂಡ ಇದ್ದಾರೆ. ಭಾಳಷ್ಟು ಒಳ್ಳೆ ರೀತಿಯಿಂದ ನಿಷ್ಠತೆಯಿಂದ ದುಡಿದು ಇವತ್ತು ಇಡೀ ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಾರ. ಇವತ್ತು ವೆಂಕಟೇಶ್ ಅದನ್ನು ಸ್ವಲ್ಪ ಡಬಲ್ಲು ಮಾಡ್ಕೊಂಡು ಕೊಟ್ಟಾನ, ಸ್ವಲ್ಪ ಮತ್ತೆ ಅದನ್ನು ಖರ್ಚು ಮಾಡುವಂಥದ್ದನ್ನು ಪ್ರಯತ್ನ ಮಾಡಾಕತ್ತಾನ. ಎರಡೂ ಆಗಾಕತ್ತಾವ, ಈಕ್ವಲ್ ಆಗಿ ಹೊಂದುವಂಥದ್ದು ವ್ಯವಸ್ಥೆ ಆಗೈತಿ. ಹೀಗಾಗಿ ಅವನ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನವನ್ನು ಆಗಲಿ, ಒಂದು ಒಳ್ಳೆಯ ಹುದ್ದೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಲಭಿಸುವಂಗೆ ಆಗಲಿ ಅಂತ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.